ನಿಲ್ಸ ಏನೇನೋ ಕೆಲಸ ಮಾಡುವಾಗ ಹುಷಾರಾಗಿ ಹೆಲ್ಮೆಟ್ ಹಾಕೊಂಡ್ಬಿಡ್ತೀರಾ. ಗಾಡಿ ಓಡಿಸುವಾಗ ಹೆಲ್ಮೆಟ್ ಹಾಕೋಬೇಕು ಅಂತ ಗೊತ್ತಿಲ್ವಾ? ಹಾಕೊಳ್ಳ ಹೆಲ್ಮೆಟ್, ಹಾಕೊಳ್ಳ. ರೈಟ್ ಹೇಳು, ಒಯ್ತಾ ಇರ್ಬೇಕು. ಶ್ರೀಮಂತರಿಗೆ ಹೊಟ್ಟೆ ಹೊರುವ ಚಿಂತೆ, ಬಡವರಿಗೆ ಹೊಟ್ಟೆ ಹೊರೆವ ಚಿಂತೆ. ಎಚ್ ದುಂಡಿರಾಜ್ ಕವಿಗಳು ಬಹಳ ಚೆನ್ನಾಗಿ ಬರ್ತಿದ್ದಾರೆ. ಮಾಡ್ತೀನಿ. ಎಲ್ಲ MRF ಟೈರ್ಗಳೇ 9 ತಿಂಗಳು. ಅಲ್ಲ, ನೀವುಗಳೆಲ್ಲ ನಿಮ್ಮ ಮನೆ ಕಾಂಪೌಂಡ್ನಲ್ಲಿ ಟೆರೆಸ್ ಮೇಲೆ ಬೊಜ್ಜು ಕರಗಿಸ್ಬೋದಲ್ವಾ? ಈ ಗನಂದಾರಿ ಕೆಲಸಕ್ಕೆ BBMP ಅವ್ರಿಗೆ ಇಷ್ಟು ದೊಡ್ಡ ಪಾರ್ಕ್ ಕೊಡಿ ಅಂತ ಕೇಳ್ತೀರಾ. ಅದೇ ಪಾಪ 4 ಜನ ಬಡವ್ರಿಗೆ ಕರೆದು ಕೊಟ್ರೆ 4 ಗುಡ್ಲಾಕಿ ಜೀವನ ಮಾಡ್ತಾರೆ. ಅಲ್ಲ, ಮನೆಯಲ್ಲಿ ಅನ್ನ ಉಳಿದ್ರೆ ಹಸ್ದವ್ರಿಗೆ ಕೊಡಿ, ಬಡವ್ರಿಗೆ ಕೊಡಿ, ತಿಂದು ನಿಮ್ಮ ಹೆಸರು ಹೇಳ್ತಾರೆ. ನೀವೇ ಎಲ್ಲ ತಿಂದು ಈ ತರ ಬೊಜ್ಜು ಬರ್ಸ್ಕೊಂಡು ಸರ್ಕಸ್ ಮಾಡೋದು ಚಂದನ? ನಿಮ್ದು ಒಂದು ಜನ್ಮ. ಸಿಕ್ತವ್ರಿಗೆ ತಲೆ ತಿನ್ಬೇಡ ಅಂತ ಬಡ್ಕೊಂಡೆ. ಬೇಕಾ ಈ ಧರ್ಮದೇಟು? ಲೇ ತೆಂಗ್ನಳ್ಳಿ, ಸ್ಟಾಪ್ ಸ್ಟಾಪ್. ಈ ತಲೆ ಮಾನ್ಸೂನ್ ಸಾವಾಸ ಬೇಡ ಅಂತೀಯಾ? ಮಾಮ, ಈ ಜನ್ಮದಲ್ಲಿ ನೀನು ಉದ್ಧಾರ ಆಗಲ್ಲ. ಬಾ ಹೋಗೋಣ. ಎಲ್ಲ ನಿನ್ನಿಂದಾನೇ ಆಗಿದ್ದು. ಅವಳನ್ನ ತುಳಿದು ಸಾಯಿಸೋಷ್ಟು ಕೋಪ ಬಂದಿತ್ತು ನನಗೆ. ಬಡವನ ಕೋಪ ದೌಡೆಗ್ ಮೂಲ, ಹೆಣ್ಣೈಕ್ಳು ಕೋಪ ರಾಮಾಯಣ ಮಹಾಭಾರತಕ್ ಮೂಲ. ಕೂಲ್ ಕೂಲ್ ಕಣವ. ಕೂಲ್ ಅಂತೆ ಕೂಲು ನಿನ್ ತಲೆ. ಬೇರೆ ಹುಡುಗಿರು ನಿನ್ನ ನೋಡಿದ್ರೇನೆ ನಂಗೆ ಆಗಲ್ಲ ಅಂತದ್ರಲ್ಲಿ ಅವಳು ಕಿಸ್ ಬೇರೆ ಮಾಡ್ತಾಳೆ. ಅರ್ಥ ಆಯ್ತಾಳೆ ನಿಮ್ ಫೀಲಿಂಗ್ಸು. ದೇಹದಲ್ಲಿ 70% ನೀರಿದ್ರು ಗಾಯ ಆದಾಗ ಬರೋದು ರಕ್ತ ಮಾತ್ರ. ಅದೇ ಹೃದಯದಲ್ಲಿ 100% ರಕ್ತ ಇದ್ರು ಅದಕ್ ನೋವಾದಾಗ ಬರೋದು ಕಣ್ಣೀರ್ ಮಾತ್ರ. ಅರ್ಥ ಮಾಡ್ಕೊ. ಏನ್ ಅನ್ಕೊಳ್ಳಿ ತಾಯಿ? ಸ್ನೇಹ ಅನ್ಕೊಳ್ಳ, ಕಾಳಜಿ ಅನ್ಕೊಳ್ಳ, ಇಲ್ಲಿ ಪ್ರೀತಿ ಅನ್ಕೊಳ್ಳವ? ಏ ಹುಡುಗ, ಸರಿಯೇನೋ ಈ ರೀತಿಯ ಮೋಸ, ತಿಳಿಸದೆಲೆ ಮಾಡಿರುವೆ ಹೃದಯದಲ್ಲಿ ವಾಸ. ಇವತ್ತು ವ್ಯಾಲೆಂಟೈನ್ಸ್ ಡೇ. ಎಲ್ಲ ಹುಡುಗ ಹುಡುಗಿರು ಎಷ್ಟು ಖುಷಿಯಾಗಿದ್ದಾರೆ. ಎಲ್ರು ಕಾಫಿ ಡೇ, MG ರೋಡ್, ಗರುಡ ಮಾಲ್ಗ್ ಹೋದ್ರೆ ನೀನ್ ಯಾಕೆ ಇಲ್ಲಿ ಕರ್ಕೊಂಡ್ ಬಂದ್ ಹಿಂಗ್ ಕೂತಿದ್ಯಾ? ಹೇಳ್ತೀನಿ ರವ. ಹೌದು, ಪ್ರೀತಿ ಹುಟ್ಟೋ ಕಾರಣ ಹೇಳೋ ನೀನು, ಪ್ರೀತಿ ಬಗ್ಗೆ ಅಷ್ಟೊಂದ್ ತಿಳ್ಕೊಂಡಿರೋ ನೀನು ಯಾರನ್ನೂ ಲವ್ ಮಾಡ್ತಿಲ್ವಾ? ನನ್ನ ಘಟನೂ ಉಪ್ಪು ಹುಳಿ ಖಾರ ಎಲ್ಲಾನು ತಿಂದದೆ. ಲವ್ ಮಾಡದೆ ಇರಕಾಯ್ತದವ? ಮನುಷ್ಯನಿಗೆ ಹಿಟ್ಟು ಬಟ್ಟೆಯ ಸುಖ ಸಿಕ್ಕೊಡನೆ ಸುಪ್ಪತ್ತಿನ ಸುಖಕ್ಕಾಗಿ ಸೊಂಟ ಹಪಹಪಿಸತೊಡಗುತ್ತೆ. ಯಾರಪ್ಪ ತ್ರಿಪುರ ಸುಂದರಿ? ನೀವೇ ಕಣವ. ತಮಾಷೆ ಮಾಡ್ಬೇಡ್ವೋ. ಲವ್ ಅನ್ನೋದು ಫೀಲಿಂಗ್ಸು, ಎಮೋಷನು ಅಂಡ್ ಸೀರಿಯಸ್. ನಾನು 17 ಹೇಳ್ತಾ ಇರೋದು. ಐ ಆಮ್ ಇನ್ ಲವ್ ವಿತ್ ಯು. ನಿಜವಾಗ್ಲೂ ಪ್ರಾಮಿಸ್? ನನ್ ನಿಂಬೆಹಣ್ಣು ಮೇಲೆ ಆಣೆ ಮಾಡಿ ಹೇಳ್ತಾವ್ನಿ, ದಿಟ್ಟವಾಗ್ಲೋಳಿ. ಇನ್ನೊಂದ್ಸಲ ಯೋಚನೆ ಮಾಡು ದಾಸ. ನಮ್ ಕ್ಲೈಮ್ಯಾಕ್ಸ್ ಚೆನ್ನಾಗಿರಲ್ಲ, ಬೇರೆ ಯಾರನ್ನಾದ್ರೂ ಟ್ರೈ ಮಾಡು. ನೋಡವಾ, ಬಿತ್ತು ಬೀಜನ ನೆಟ್ಟಿ ಗಿಡನ ನಾವ್ ಯಾವತ್ತು ಕೀಳಲಾಳಿ. ಆಗಲ್ಲ ಅಂತೀಯಾ? ಆಗಲಾಳಿ. ಬೀಳೋ ಮಳೆ ಎಲ್ಲ ಮುಂಗಾರು ಮಳೆ ಆಗಲ್ಲ. ಕಪ್ಪಿರೋರೆಲ್ಲ ರಜನಿಕಾಂತ್ ಆಗಲ್ಲ. ಲವ್ ಮಾಡೋರೆಲ್ಲ ಅಂಬರೀಶ್ ಸುಮಲತಾ ಆಗಲ್ಲ. ಸಿಗೋ ಫ್ರೆಂಡ್ಸ್ ಯಾರು ನನ್ ಥರ ಇರಲ್ಲ. ಸೊ ನಾನ್ ನಿಂಗ್ ಒಳ್ಳೆ ಫ್ರೆಂಡ್ ಆಗಿರ್ತೀನಿ ಅಷ್ಟೇ. ನೋಡವಾ, ಸಿಗ್ತಾರೆ ಅಂತ ಗೊತ್ತಿದ್ದು ಪಿರುತಿ ಮಾಡಿದ್ರೆ ಅದು ಸಿಂಪಲ್ ಪಿರುತಿ. ಸಿಗಲ್ಲ ಅಂತ ಗೊತ್ತಿದ್ದು ಪಿರುತಿ ಮಾಡಿ ನಾನು ಮುಂಗಾರು ಮಳೆ ಗಣೇಶ ಆಗಲಾಳಿ. ಪ್ರೀತಿ ಅನ್ನೋದು ಸೃಷ್ಟಿಗ್ ಸಂಕೇತ ಆಗ್ಬೇಕೆ ಹೊರತು ಸಾವಗ್ ಮುನ್ನುಡಿ ಆಗ್ಬಾರ್ದು. ನೋಡವಾ, ಶಾನೆ ಸಲ ಒಳ್ಳೆ ದಾರಿ ಬರಬಾರ್ದು ಅಂತ ಕಾಯ್ತೀವಿ ಹೊರತು ಆ ದಾರಿ ಇರೋದು ನಡೆಯಕ್ಕೆ ಕಾಯಕಲ್ಲ ಅನ್ನೋದನ್ನೇ ಮರ್ತು ಬಿಟ್ಟಿರ್ತೀವಿ. ಹೇಳಿ, ನೀನ್ ಹುಟ್ಟಿದಾಗ ಆಕಾಶ ಅಳ್ತಾ ಇತ್ತು. ಯಾಕ್ ಗೊತ್ತಾ? ಒಂದು ಸುಂದರವಾದ ಚುಕ್ಕಿನ ಕಳ್ಕೊಂಡೆ ಅಂತ. ಆದ್ರೆ ನನಗ್ ಖುಷಿ ಆಗ್ತಿದೆ, ಯಾಕೆಂದ್ರೆ ಆ ಚುಕ್ಕಿನೇ ನನ್ ಗೆಳೆಯ. ಸೊ ನೀನಂಗ್ ಒಳ್ಳೆ ಗೆಳೆಯ ಅಷ್ಟೇ. ನೋಡವಾ, ಒಂದಲ್ಲ ಒಂದಿನ ಸಾಯ್ತೀವಿ ಅಂತ ಗೊತ್ತಿದ್ರು ಬದುಕಕ್ಕೆ ಇಷ್ಟಪಡ್ತೀವಿ. ಯಾಕೆ ಹೇಳಿ? ನಮ್ಮನ್ನ ಪಿರುತಿ ಮಾಡೋರು ಇನ್ನೂ ಅವ್ರೆ ಅಂತ. ದಟ್ ಈಸ್ ಲವ್ ಅಂಡ್ ಲೈಫ್. ನಂಗೋಸ್ಕರ ನೀವಿದಾರೆ ಅಂತ ನಾನು ಬದುಕಕ್ಕೆ ಪ್ರಯತ್ನ ಪಡ್ತೇವನ್ ಹೇಳಿ. ಯಾಕೆ ಹೇಳಿ? ಐ ಲವ್ ಯು. ಮುಟ್ಬೇಡ ಪ್ಲೀಸ್, ಐ ಆಮ್ ಸೀರಿಯಸ್. ನಂದು ಅದೇ ಕಣವ. ಯಾಕೆ ಮುಟ್ಟಬಾರ್ದು ತಾಯೇ? ನಾನು ನಿಮ್ಮನ್ನ ಲವ್ ಮಾಡ್ತೇವನ್ ಹೇಳಿ. ಮುಟ್ಟಿದ್ರಿ ಏನಾಯ್ತದವ? ಏ ದಾಸ, ಎಷ್ಟೋ ಧೈರ್ಯ ನಿನಗೆ? ತಲೆಗೆಲೆ ಕೆಟ್ಟಿದ್ಯೇನೋ? ಹೆಣ್ಣೆಕ್ಳು ಹಂಗೆಲ್ಲ ರಚ್ಚಾಡಿಬಾರ್ದು. ನಾನು ಹೇಳದವ ಕೇಳಿ. ಏ ದಾಸ, ಎಷ್ಟೋ ಧೈರ್ಯ ನಿನಗ್ ನನ್ ಮೈ ಮುಟ್ಟಕ್ಕೆ? ನಿನ್ನ ಏನ್ ಯಾಕೆ ಮುಟ್ಟಬಾರ್ದು ಹೇಳಿ? ಆ ಸೂರ್ಯನ ಕಿರಣ ನಿಮ್ಮನ್ನ ಸ್ಪರ್ಶ ಮಾಡಲ್ವಾ? ಆ ಗಾಳಿ ನಿಮ್ಮನ್ನ ಚುಂಬಿಸಲ್ವಾ? ಆ ನೀರು ನಿಮ್ಮ ಮೈ ಮೇಲೆ ಬೀಳಲ್ವಾ?
ಈ ನೆಲಕ್ಕೆ ನಿಮ್ಮ ಪಾದ ಸೋಕಲ್ವಾ? ಆ ಬೆಂಕಿ ಬಿಸಿ ನಿಮ್ಮ ಮೈಗೆ ತಾಗಲ್ವಾ? ಹೋಗವೇ ಪಂಚಭೂತಗಳೇ ನಿಮ್ಮನ್ನ ಸ್ಪರ್ಶ ಮಾಡಿದ್ಮೇಲೆ ನಾನ್ಯಾಕೆ ಮುಟ್ಟಬಾರ್ದು ತಾಯೇ? ದಾಸ ಬೇಡ, ನನ್ನ ಹತ್ರ ಬರ್ಬೇಡ. ಸುಮ್ಮನೆ ಆಟ ಮಾಡಬೇಡ ಕಣ. ಕೇಳು ತಾಯಿ, ಒಳ್ಳೇದಲ್ಲ ಮಕ್ಕಳಿಗೆ ಹಂಗೆಲ್ಲ ಮಾಡಬೇಡ ಕಣವು. ಇವತ್ತು ವ್ಯಾಲೆಂಟೈನ್ಸ್ ಡೇ. ಎಲ್ಲ ಹುಡುಗ ಹುಡುಗಿರು ಖುಷಿಯಾಗಿದ್ದಾರೆ. ಎಲ್ರು ಕಾಫಿ ಡೇ, ಗರುಡ ಮಾಲ್, MG ರೋಡ್ ಅಂತ ಸುತ್ತಾ ಇದ್ರೆ ನೀನ್ ಯಾಕೋ ನನ್ನ ಇಲ್ಲಿ ಕರ್ಕೊಂಡ್ ಬಂದೆ? ಹೇಳ್ತೀನಿ ರವ. ಹೌದು, ಪ್ರೀತಿ ಹುಟ್ಟಕ್ ಕಾರಣ ಹೇಳೋ ನೀನು, ಪ್ರೀತಿ ಬಗ್ಗೆ ಅಷ್ಟೊಂದ್ ತಿಳ್ಕೊಂಡಿರೋ ನೀನು, ನೀನ್ ಯಾರನ್ನೂ ಲವ್ ಮಾಡ್ತಿಲ್ವಾ? ನನ್ನ ಘಟನು ಉಪ್ಪು ಹುಳಿ ಖಾರ ಎಲ್ಲಾನು ತಿಂದದೆ. ಲವ್ ಮಾಡದೆ ಇರಕಾಯ್ತದ? ಯಾರಪ್ಪ ತ್ರಿಪುರ ಸುಂದರಿ? ನೀವೇ ಕಣವ. ತಮಾಷೆ ಮಾಡ್ಬೇಡ. ಲವ್ ಅನ್ನೋದು ಫೀಲಿಂಗ್ಸ್, ಎಮೋಷನ್ ಅಂಡ್ ಸೀರಿಯಸ್. ನಾನು ಅದನ್ನೇ ಹೇಳ್ತಾವ್ನ ಹೇಳಿ. ಐ ಆಮ್ ಇನ್ ಲವ್ ವಿತ್ ಯು. ನಿಜವಾಗ್ಲೂ? ಪ್ರಾಮಿಸ್? ನಾನು ನಿಮ್ಮೇಣ ಮೇಲೆ ಆಣೆ ಮಾಡಿ ಹೇಳ್ತಾವ್ನ ಹೇಳಿ, ದಿಟ್ಟವಾಗ್ಲು. ಯೋಚನೆ ಮಾಡು ದಾಸ, ಕ್ಲೈಮ್ಯಾಕ್ಸ್ ಚೆನ್ನಾಗಿರಲ್ಲ. ಬೇರೆ ಯಾರನ್ನಾದ್ರೂ ಟ್ರೈ ಮಾಡು. ಬಿತ್ತು ಬೀಜನ ನೆಟ್ಟಿ ಗಿಡನ ನಾವ್ ಯಾವತ್ತು ಕೀಳಲಾಳಿ. ಆಗಲ್ಲ ಅಂತ್ಯ? ಆಗಲಾಳಿ. ಬೀಳೋ ಮಳೆ ಎಲ್ಲ ಮುಂಗಾರು ಮಳೆ ಆಗಲ್ಲ. ಕಪ್ಗಿರೋರೆಲ್ಲ ರಜನಿಕಾಂತ್ ಆಗಲ್ಲ. ಲವ್ ಮಾಡೋರೆಲ್ಲ ಅಂಬರೀಶ್ ಸುಮಲತಾ ಆಗಲ್ಲ. ಸಿಗೋ ಫ್ರೆಂಡ್ಸ್ ಯಾರು ನನ್ ಥರ ಇರಲ್ಲ. ಸೊ ನಾನ್ ನಿಂಗ್ ಒಳ್ಳೆ ಫ್ರೆಂಡ್ ಆಗಿರ್ತೀನಿ ಅಷ್ಟೇ. ಜಗತ್ತಲ್ಲಿ ಮೊದ್ಲು ಫ್ರೆಂಡ್ಸ್ ಆಗಿದ್ದವ್ರೆ ಕಣವ, ಆಮೇಲೆ ಲವ್ವರ್ ಆಗೋದು. ಡಿಕ್ಲೇರೇ ಮಾಡ್ಬಿಟ್ಯಾ? ನೋಡವ, ಸಿಗ್ತಾರೆ ಅಂತ ಗೊತ್ತಿದ್ದು ಪಿರುತಿ ಮಾಡಿದ್ರೆ ಅದು ಸಿಂಪಲ್ ಪಿರುತಿ. ಸಿಗಲ್ಲ ಅಂತ ಗೊತ್ತಿದ್ದು ಪಿರುತಿ ಮಾಡಿ ನಾನು ಮುಂಗಾರು ಮಳೆ ಗಣೇಶ ಆಗಲಾಳಿ. ಪ್ರೀತಿ ಅನ್ನೋದು ಸೃಷ್ಟಿಗ್ ಸಂಕೇತ ಆಗ್ಬೇಕೆ ಹೊರತು ಸಾವಗ್ ಮುನ್ನುಡಿ ಆಗ್ಬಾರ್ದು. ಸ್ಯಾನೆ ಸಲ ಒಳ್ಳೆ ದಾರಿ ಬರಬಾರ್ದ ಅಂತ ಕಾಯ್ತೀವಿ ಹೊರತು ಆ ದಾರಿ ಇರೋದು ಕಾಯಕಲ್ಲ ನಡಿಯಕ್ಕೆ ಅನ್ನೋದನ್ನೇ ಮರ್ತು ಬಿಟ್ಟಿರ್ತೀವಿ ಹೇಳಿ. ನೀನ್ ಹುಟ್ಟಿದಾಗ ಆಕಾಶ ಅಳ್ತಿತ್ತು, ಯಾಕೆಂದ್ರೆ ಒಂದು ಸುಂದರವಾದ ಚುಕ್ಕಿನ ಕಳ್ಕೊಂಡೆ ಅಂತ. ಆದ್ರೆ ನಂಗೆ ತುಂಬಾ ಖುಷಿ ಆಗ್ತಿದೆ, ಯಾಕಂದ್ರೆ ಆ ಚುಕ್ಕಿನೇ ನನ್ ಗೆಳೆಯ ಅಂತ. ಸೊ ಒನ್ಸ್ ಅಗೇನ್ ನೀ ನನ್ ಗೆಳೆಯ ಅಷ್ಟೇ. ಇಂದಲ್ಲ ನಾಳೆ ಸಾಯ್ತೀವಿ ಅಂತ ಗೊತ್ತಿದ್ರು ಬದುಕಕ್ ಇಷ್ಟ ಪಡ್ತೀವಿ. ಯಾಕೆ ಹೇಳಿ? ನಮ್ಮನ್ನ ಪಿರುತಿ ಮಾಡೋರು ಇನ್ನೂ ಅವರೇ ಅಂತ ಹೇಳಿ. ದಟ್ ಈಸ್ ಲವ್ ಅಂಡ್ ಲೈಫ್. ನಂಗೋಸ್ಕರ ನೀವಿದಾರೆ ಅಂತ ನಾ ಬದುಕಕ್ ಪ್ರಯತ್ನ ಪಡ್ತೇವನ ಹೇಳಿ. ಯಾಕೆ ಹೇಳಿ? ಐ ಲವ್. ಒಬ್ಬ ದುಃಖಿ, ಒಬ್ಬ ಸುಖಿ, ಇಬ್ಬರ ಸ್ಥಿತಿಗತಿ ಪ್ರೀತಿಗೆ ಕಾರಣವಾಗುತ್ತದೆ. ಇಷ್ಟ ದಿವಸ ಯಾಕೋ ಹೇಳಿಲ್ಲ ಗೂಬೆ? ಐ ಲವ್ ಯು ಟು. ಐ ಲವ್ ಯು ಟು. ಆಧ್ಯಾತ್ಮದ ಅರ್ಥ ನಾನು, ಸರಸದ ಸುರಾಧಿಪತಿ ನಾನು. ನಾನ್ ಯಾಕೆ ನಿನಗೆ ಇಷ್ಟ ಆಗ್ಲಿಲ್ಲ? ನೀನ್ ಯಾಕೆ ನನ್ನ ಲವ್ ಮಾಡ್ಲಿಲ್ಲ? ಶ್ರೇಯಾ!
ಅವಳಿಂದ ಬಿದ್ದು ಶ್ರೇಯಾ ಅಂತ ಸಾಹಿತ್ಯ ಅವಳೇನ್ ಸೀಮೆಗಿಲ್ದಾಳ. ಲೈಟ್ ಆಫ್ ಮಾಡಿ ಮುಖದ ಮೇಲೆ ಖರ್ಚೀಫ್ ಹಾಕೊಂಡ್ರೆ ಎಲ್ರು ಕತ್ರಿನ ಕೈಫೆ. ನಿನ್ಗೆ ಸುಖ ತಾನೇ ಬೇಕು, ಬಾ. ಸರ್ಸಕ್ 1000 ಜನ ಇದ್ರು ಸಂಸಾರಕ್ಕೆ ಸತಿನೇ ಸರಿ. ನನ್ ಸತಿ ಆಗೋ ಸ್ಥಿತಿ ಇರೋದು ಅವಳಿಗೆ ಮಾತ್ರ. ನನಗೆ ಅವಳು ಬೇಕು, ಅವಳು ಪ್ರೀತಿ ಬೇಕು. ಲವ್ ಆದ್ಮೇಲೆ ಕಾಯ್ತಾ ಕೂತ್ರೆ ಲವ್ ಸ್ಟೋರಿನ ಕ್ರೈಮ್ ಸ್ಟೋರಿ ನೋಡ್ಬೇಕಾಗತ್ತೆ. ಯಾವಾಗ ಕಟ್ಲಿ ತಾಳಿ? ಒಂದು ಅಭೂತಪೂರ್ವ ಯಶಸ್ಸಿನ ಹಿಂದೆ ಒಂದು ದುರಂತ ಇರುತ್ತೆ, ಗೊತ್ತಿಲ್ಲ. ಅಣ್ಣ, ಕೋತಿನ ಸ್ಟೇಷನ್ ಒಳಗೆ ಬಿಡ್ತಾರ? ಒಳಗಿರೋರು ಇನ್ಯಾರು ಬಾರ. ಹೇಯ್, ಯಾರು ಬೇಕು? ಸಾಹೇಬ್ರು ನೋಡ್ಬೇಕು ಸಾ. ಕೋತಿನ ಇಲ್ಲೇ ಬಿಟ್ಟೋಗು. ಕೋತಿ ನೀವು ನೋಡ್ಕೋತೀರಾ? ನಾನೇನ್ ಕೋತಿ ಆಡ್ಸೋಣ? ನಾನು ಹಂಗನ್ನ. ಆ ಪೊಲೀಸ್ ಸ್ಟೇಷನ್ ಅಲ್ಲ, ತಲೆ ಮಾಂಸನ್ ಕಾಟ ಅಂತ ಇಲ್ಲಿ ಟ್ರಾನ್ಸ್ಫರ್ ಆಗಿ ಬಂದ್ರೆ ಇಲ್ಲಿ ನಿನ್ ಕಾಟನಾ? ಯಾರ್ದು? ಸರ್, ಕೋತಿ ನಾಗರಾಜ ಅಂತೆ ಸರ್. ಬೆಳಗ್ಗೆನೆ ಕೋತಿನ ಇಟ್ಕೊಂಡ್ ಬಂದು ಸಾಹೇಬ್ರನ್ನ ನೋಡ್ಬೇಕು ಅಂತಾನೆ. ಕೋತಿನ ಒಳಗ್ ಬಿಟ್ರೆ ಗಲೀಜ್ ಮಾಡತ್ತೆ ಸರ್. ಗಲೀಜ್ ಮಾಡಿದ್ರೆ ನೀನ್ ಎತ್ತಾಕು ಅಂತೆ ಕಳಿಸ್ ಒಳಗೆ. ಹೆಂಗೆ ಬರ ಹೋಗಿ ಬಾಗ್ಲೇ ನಿಂತ್ಕೊಂಡೆ ಎಷ್ಟು ಮಾತಾಡ್ತಾವ ನೋಡು. ಸರಿ ಇದ್ದಾನೆ. ನಮ್ದವ್ರೆಲ್ಲ ಕೈ ಬಿಟ್ಟು ಹೋಗ್ತಾರೆ. ಹೆಂಡತಿ ಬೇರೆ ಇವ್ರಿಗೆ ಊರಿಗೆ ಹೋಗವಳೆ. ನನ್ನ ನಂಬೋ, ನಾನು ನಿನ್ನ ಚೆನ್ನಾಗಿ ನೋಡ್ಕೊಂತೀನಿ. ಓ, ಯಾರ್ದು ಜಾತಕ ಬರೀತಾವ್ರೆ? ಕೋತಿಗೂ ಬರ್ಸನ? ಅವ್ರೇನೋ ಕುಟ್ತಾವ್ರ, ಬಾ ನೋಡೋಣ. ಸಾ ನಮಸ್ಕಾರ ಸಾ. ನಮಸ್ಕಾರ ಸಾ. ಸಾಹೇಬ್ರು ಹೇಳ್ಬೋ ಸಾ? ಯಾಕೆ? ಇವ್ರ ಹತ್ರ ಹೇಳೋ ಬದಲು ನೇರವಾಗಿ ಅವ್ರ ತವನೇ ಹೇಳ್ಬಿಡೋಣ ಅಂತ. ಹೋಗ ಇಂದಕ್ಕೆ. ಯಾರವನು? ನಮ್ಮ ಶಿಷ್ಯ ಸಾ. ಇಬ್ರು ಕಾಲ್ರಿದ್ದಂಗೆ ಇದ್ದೀರಾ. ಏನ್ ಸಾ ಅದು? ಕೂತಿ ಎದ್ಕೊಂಡ್ಬಿಡ್ತೇನೋ. ಕೂತ್ಕೊಳ್ಳ. ಮೇಲೆ ಸಾಹೇಬ್ರು ಗರ್ಮಾಗವ್ರೆ, ಕೂತಿ ಅರ್ಧಂಗೆ ಹೇಳ್ಬೇಡ ನೀನು. ನಮಸ್ಕಾರ ಸರ್. ರೀ ರಾಜಣ್ಣ, ಸರ್ ಏನ್ರಿ ನಿಮ್ ಗೋಳು? ಬೆಳಿಗ್ಗೆ ಕೋತಿ ಆಡ್ಸೋರ್ನ ಕರ್ಕೊಂಬಂದು ನಿಲ್ಲಿಸ್ಕೊಂಡಿದ್ದೀರಲ್ರಿ? ಇವನೇನೋ ಹೇಳ್ಬೇಕಂತೆ ಸರ್. ಎಷ್ಟು ಕೇಳಿದ್ರು ಬಾಯೇ ಬಿಡ್ತಾ ಇಲ್ಲ. ನಿಮ್ಮ ಹತ್ರನೇ ಮಾತಾಡ್ಬೇಕಂತೆ ಸರ್. ಬರಲೇ. ಎಲ್ಲೆಲ್ಲಿಂದ ಬರ್ತಾವ? ನೀನಲ್ಲೋ ಕೂತ್ಕೋ. ಹೋಗು. ರೀ ರಾಜಣ್ಣ, ಹೇಳಿ ಸರ್. ನೇಮ್ ಪ್ಲೇಟ್ ಕತೆ ಏನಾಯ್ತು? ಆಚಾರ್ಯಗೆ ಹೇಳಿದ್ದೀನಿ ಸರ್, ಇನ್ನೂ ಕೊಟ್ಟಿಲ್ಲ, ತಂದ್ಕೊಡ್ತೀನಿ ಸರ್. ತೇರಿಕೆ ಸಾ, ನನ್ನ ಹೆಸರು ಕೋತಿ ನಾಗರಾಜ್ ಅಂತ ಸಾ. ನಾವು ಕೋತಿ ಹಿಡಿಯೋದಕ್ಕೆ ಪ್ರೇಮಸು ಸಾ. ಸರಿಯಾಗಿದೆ ಜೋಡಿ. ಕಡ್ಡಿ ಆಡ್ಸೋನ್ಗೆ ಕೋತಿ ಆಡ್ಸೋನು. ನಮ್ಮ ತಾತನ ಕಾಲದಿಂದ ಇದೇ ಕೆಲಸ ಸಾ. ಏಯ್, ನೀನು ಪುರಾಣ ಕೇಳಕ್ಕೆ ನನಗೆ ಟೈಮ್ ಇಲ್ಲ. ನೇರವಾಗಿ ವಿಷಯಕ್ಕೆ ಬಾ. ಕೆರಿಬೇಡ ಸುಂಕ್ರ. ಸಾ, ನನ್ನ ಹೆಸರು ಕೋತಿ ನಾಗರಾಜ ಅಂತ ಸಾ. ನಾವು ಕೋತಿ ಹಿಡಿಯೋದಕ್ಕೆ ಪ್ರೇಮಸು ಸಾ. ನಮ್ಮ ತಾತನ ಕಾಲದಿಂದ ಇದೇ ಕೆಲಸ ಸಾ. ಹ್ಞೂ ಅನ್ನಿ ಸಾ. ಏಯ್, ನಿನ್ನ ಕೋತಿ ಕತೆ ಕೇಳಕ್ಕೆ ನಾನು ಹೂ ಅನ್ಬೇಕೇನೋ? ಹ್ಞೂ ಸಾ. ಇಲ್ಲ ಅಂದರೆ ಕತೆ ಮಧ್ಯಕ್ಕೆ ಮರ್ತೋಯ್ತದೆ ಸಾ. ಇಲ್ಲ ಅಂದರೆ ಫಸ್ಟಿಂದ ಹೇಳ್ಬೇಕು ಸಾ. ಪಾಪ, ಇನ್ನೋಸೆಂಟ್ ನೀನು. ಹೇಳು ಸಾ, ನನ್ನ ಹೆಸರು ಕೋತಿ ನಾಗರಾಜ್ ಅಂತ ಸಾ. ನೀವು ಹ್ಞೂ ಅಂತ ಇಲ್ಲ ಸಾ. ಏಯ್, ಯಾರು ಸೋತ್ ಬಿಡ್ತೇನೆ ನೋಡು. ಯಾಕೆ ಸಾ? ನನ್ನನ್ನೇ ನೀನು ಕೋತಿ ಅನ್ಕೊಂಡಿದ್ದೀನೋ? ನೀನು ಹೇಳಿದಕ್ಕೆಲ್ಲ ಹೂ ಅನ್ನಕ್ಕೆ? ಸಾ, ಕೋಪಿಸ್ಕೊಬೇಡಿ ಸಾ. ಊರಾಗೆಲ್ಲ ನಿಮ್ಮನ್ನ ದೇವ್ರು ಅಂತ ಮನ್ಸ ಅಂತಾರೆ ಸಾ. ಹ್ಞೂ ಸಾ. ರಾಜಣ್ಣ ಸರ್, ಬನ್ರಿ ಇಲ್ಲಿ. ಬಂದೆ ಸರ್. ಹೇಳಿ ಸರ್. ಇವನೇನೋ ಕಷ್ಟ ಹೇಳ್ಕೊಳ್ತಾ ಇದ್ದಾನೆ. ಕಂಪ್ಲೇಂಟ್ ತಗೊಳ್ರಿ. ಬಿಟ್ರೆ ಮೊದಲಿಂದ ಶುರು ಮಾಡ್ತಾನೆ. ನೀವು ಹೂ ಅನ್ರಿ. ನಾನು ಹೂ ಅನ್ಬೇಕಾ ಸರ್? ರೀ, ಆಮೇಲೆ ಕಾಫಿಗೆ ಒಂಚೂರು ಕಾಸು ಕೊಡ್ತಾನೆ. ಹೂ ಅನ್ರಿ. ಸರ್, ನಾನು ಕೋತಿ ಹಿಡಿಯೋನ್ ಜೊತೆ ಕಾಫಿ ಕುಡಿಬೇಕಾ ಸರ್? ರೇ, ಮೊನ್ನೆ ಆ ವಿಡಿಯೋ ಜೊತೆ ಹಾಲು ಕುಡಿತಾ ಇರಲಿಲ್ವಾ? ಕೂತ್ಕೊಳ್ರಿ. ಗ್ರಾಕ್ ಸರ್. ಹೇಳ ಸಾ. ಬೊಗಳು. ಹೇಳಪ್ಪ. ಸಾ, ನನ್ನ ಹೆಸರು ಕೋತಿ ನಾಗರಾಜ ಅಂತ ಸಾ. ನಾವು ಕೋತಿ ಹಿಡಿಯೋದಕ್ಕೆ ಪ್ರೇಮಸು ಸಾ. ನಮ್ಮ ತಾತನ ಕಾಲದಿಂದ ಇದೇ ಕೆಲಸ ಸಾ. ಇವ್ರು ಹ್ಞೂ ಅಂತ ಇಲ್ಲ ಸಾ. ನನ್ನ ಕರ್ಮ. ರಾಜಣ್ಣ, ಹೂ ಅನ್ರಿ. ಸಾ, ನಾನು ಕೋತಿ ಹಿಡಿಯೋದಕ್ಕೆ ಪ್ರೇಮಸು ಸಾ. ನಮ್ಮ ಅಪ್ಪನೂ ಕೋತಿ ಹಿಡಿತಾರೆ ಸಾ. ನಾವು ನಮ್ಮ ತಾತ ಎಲ್ಲ ಹ್ಞೂ ಜಾಸ್ತಿ ಆಯ್ತು ಸಾ. ನಿನ್ ಟೀಕೆ ಜಾಸ್ತಿ ಆಯ್ತು. ನನ್ನ ಫ್ರೆಂಡು ಕಿರಣ ಅಂತ ಇದ್ದ ಸಾ. ಅವನು ನಾನು ಹೆಂಗೆ ಅಂದರೆ ಒಂದೇಗ 2 ಪ್ರಾಣ ಸಾ. ಒಂದೇ ತಟ್ಟೆ ಕುಂತಿದ್ವಿ ಸಾ. ಒಂದೇ ಕಡೆ ಮನೆ ಕತ್ತಿದ್ವಿ. ಹೇಳ್ಬೇಕು ಅಂದರೆ ಒಂಥರ ಇದು ಸಾ. ಆಮೇಲೆ ಎಂಥ ಒಳ್ಳೆ ಮನ್ಸ ಅಂದರೆ ಅವನು ನನ್ನ ಹೆಂಗೆ ನೋಡ್ಕೊತಿದ್ದ, ನನ್ನ ಹೆಂಡ್ತಿನೂ ಹಂಗೆ ನೋಡ್ಕೊತಿದ್ದ ಸಾ. ಅಷ್ಟೇ ಯಾಕೆ ಸಾ, ಕೋತಿ ಹಿಡಿಯಕ್ಕೆ ನಾನು ಯಾವ್ದೋ ಊರಿಗೆ ಹೋದ್ರೆ ರಾತ್ರಿ ಹೊತ್ತು ನಮ್ಮ ಮನೆಗೆ ಅವನೇ ಮನೆ ಕೂತಿದ್ದ ಸಾ. ಯಾಕೆ? ಭಯ. ಹ್ಞೂ ಸಾ, ನಮ್ಮೊಳಗೆ ಬೊಲೆ ಸಿನಿಮಾ ಹುಚ್ಚು ಸಾ. ನಾನು ಊರಾಗಿಲ್ಲ ಅಂದ್ರೆ ಅವನೇ ಸಿನಿಮಾಗೂ ಕರ್ಕೊಂಡು ಹೋಗ್ತಿದ್ದ ಸಾ. ಅಷ್ಟೊಂದು ಕ್ಲೋಜು. ಇಂಗ್ಲೀಷ್ ಬೇರೆ ಬೊಗಳು. ಹಿಂಗಾಗಿ ಮೊನ್ನೆ ಕೋತಿ ಹಿಡಿಯೋಕ್ಕೆ ಮಲ್ಲಂಗಟ್ಟಕ್ಕೆ ಹೋಗಿದ್ದೆ ಸಾ. ಆವಾಗ ಮರ್ತ್ಬಿಟ್ಟು ನಾನು ಹೆಂಡ್ತಿನ ಹೊಡ್ಕೊಂಡು ಹೋಗ್ಬಿಟ್ಟವನು ಸಾ. ಹ್ಞೂ
ಸಾ ನನ್ನ ಹೆಂಡತಿ ಮದುವೆ ಆದಾಗಲಿಂದ ಒಬ್ಬಳೆ ಮಾಲ್ಗೆ ಇಲ್ಲ ಸಾ ಅವನಂತ ಮನ್ಸ ಅಲ್ಲ ಸಾ ಹೇಳ್ದನಲ್ಲ ನಾನು ಅವನು ಒಂಥರ ಒಂದೇ ದೇಹ ಎರಡು ಮನ್ಸು ದಿಟ ಸಾ ಹೇಳು ಇದು ಕೇಸೆ ಅವನ ಅಂತ ಒಳ್ಳೆ ಮನ್ಸ ಅಂದ್ರೆ ಹೇಳಕ್ಕಾಗಲ್ವಾ? ತೋರ್ಸೋಣ ಅಂದ್ರೆ ಇಲ್ಲಿ ಯಾರು ಅಂತವ್ರಿಲ್ಲ ಸಾ ಮೂಸ ಹಳ್ಳಿ ಕಡೆ ಒಂದ್ ಗಾದೆ ಇದೆ ಕೇಳಿದೀಯಾ? ಏನ್ ಸಾ? ಸದ್ರ ಕೊಟ್ರೆ ಅದ್ರಾಗೆ ಕೈ ಕುದ್ರು ಅಂತ. ಇರ್ಬೋದು ಸಾ. ರೀ ರಾಜಣ್ಣ ಸಾ ಬಿಡ್ರಿ ರೀ. ಏಯ್ ಅವ್ನ ಫೋಟೋ ಏನಾದ್ರು ಇದೆಯಾ? ಐತೆ ಸಾ, ಕೊಡು. ತಗೊಳ್ಳಿ ಸಾ. ರೀ ರಾಜಣ್ಣ, ಇವನೆಲ್ಲಿದ್ರು ಓದ್ದೇಳ್ಕೊಂಬನ್ರಿ ಬೇವರ್ಸಿ ನನ್ನ ಮಗನ್ನ. ಹಲ್ಕ ನನ್ನ ಮಗ ಸಾ ಬೈಬೇಡಿ ಸಾ, ಅವ್ನು ನನ್ನ ಫ್ರೆಂಡು ಸಾ. ಏಯ್ ಅವನು ನಿನ್ನ ಹೆಂಡ್ತಿನ ತಕೊಂಡು ಹೋಗಿದ್ದಾನೆ. ಅವ್ನು ಬೈಬೇಡ ಅಂತಿಲ್ಲ ಗೂಬೆ ಸಾ. ಅವ್ನು ಭಾರಿ ಒಳ್ಳೆವನು ಸಾ. ಅವ್ನು ಬೈದ್ರೆ ನಾನು ಬೈದಂಗೆ ಸಾ. ಏನೋ ಮರ್ತ್ಬಿಟ್ಟು ಹೊಡ್ಕೊಂಡು ಹೋಗವನೆ ಸಾ. ಹ್ಞೂ ಸಾ. ಸಾ ನೀವೆಷ್ಟು ಒಳ್ಳೆಯವರು ಸಾ. ಯಾವನೋ ಕೋತಿ ಹಿಡಿಯೋನ್ ಕತೆ ಕೇಳಿ ಗಳ 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 ಅಳ್ತಾ ಇದ್ದೀರಲ್ಲ ಸಾ. ನೋಡಕ್ಕಾಗಲ್ಲಪ್ಪ ಸಾ. ನೀವು ಮನುಷ್ಯರಲ್ಲ ಸಾ, ದೇವರು. ಅಳಬೇಡ ನಾಗ, ಅಳಬೇಡ. ಆ ನೋವೇನು ಅಂತ ನನಗೆ ಗೊತ್ತು. ಒಬ್ಬ PC ನನ್ನ ಕಾರ್ ಡ್ರೈವರು. ನೀವು ನನ್ನಂಗೇನ? ಆ ನೋವು ನನಗೆ ಗೊತ್ತು. ನೋವೆಲ್ರಿಗೂ ಒಂದೇ ಅಲ್ವಾ? ಈಡಿಗೆ ಜೋಡು. ಹೌದು ನಾಗ, ಈಗ ಊಟ ತಿಂಡಿ ಸಂಸಾರಕ್ಕೆಲ್ಲ ಏನ್ ಮಾಡ್ಕೊಂಡಿದ್ಯಪ್ಪ? ಸದ್ಯಕ್ಕೆ ಅವನ ಹೆಂಡ್ತಿ ಮಾಡಿಕೊಂಡಿದ್ದೀನಿ ಸಾ. ರಾಜಣ್ಣ ಮಾತಾಡ್ಸ್ಲಿಲ್ಲ ಸಾರ್. ಸಿಕ್ಕಿದ್ರೆ ನಮ್ಮ ಫ್ರೆಂಡ್ನ ಹೊಡಿಬೇಡಿ ಸಾ. ಇಲ್ಲಪ್ಪ, ಸಿಕ್ಕಿದ್ರೆ ನಿನ್ನ ಪಕ್ಕದಲ್ಲೇ ತಂದ್ ಮಲಗಿಸ್ತೀನಿ. ಹೋಗಲೇ ಬರ ಬರ. ಅಣ್ಣ ಕೋತಿ ಕಕ್ಕ ಮಾಡ್ಕೊಂಡ್ಬಿಡ್ತು. ಕಾಕಿ ನೋಡಿ ಅದ್ರಕೊಂಡ್ಬಿಡ್ತಾನು. ಕುಲದಲ್ಲಿ ಕೀಳ್ಯಾವುದೋ ಸರ್ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ಯಾರ ನೀವು? ನಾನು ಸರ್ ಬ್ಲ್ಯಾಕ್ ಟೀ ಅಂಗಡಿ ಬಿಟ್ಟ ಅಂದ್ರೆ ಅಮ್ಮ ತಾಯಿ. ಏನ್ರ ನೀವು? ತುಂಬು ಕುಟುಂಬ ಸರ್. ಕಟ್ ಮಾಡ್ಬಿಡ್ತೀನಿ. ನನ್ಗೂ ಯಾರು ಇರ್ಲಿಲ್ಲ, ನಾನೊಬ್ಳ ಅನಾಥೆ. ಅದಕ್ಕೆ ಇವ್ರನ್ನ ಲವ್ ಮಾಡ್ದೆ. ಈಗ ನಮ್ದು ಒಂದ್ ಫ್ಯಾಮಿಲಿ. ಒಬ್ಬ ಹುಚ್ಚನ್ನ ನೀನ್ ಮನುಷ್ಯನಾಗ್ ಮಾಡಿದ್ಯಲ್ಲ, ನಿಜವಾಗ್ಲೂ ನೀನ್ ಗ್ರೇಟೇ ಬಿಡಮ್ಮ. ಲೇ ಏನೋ ಇದು, ಗಾಡಿನೂ ಲೋಡು ಬಾಡಿನೂ ಲೋಡು. ನೀನೇನವ ಕಟ್ ಮಾಡಕ್ ಹೋಗಿ ಜಾಯಿಂಟ್ ಮಾಡ್ಕೊಂಡ್ಬಿಟ್ಟಿದ್ಯಲ್ಲ. ಲೇ ದೇಶದಲ್ಲಿ ಜನಸಂಖ್ಯೆ ಜಾಸ್ತಿ ಆಗಿದ್ದಾಗೆ ಹೇಳ್ತಾ ಇದೆ ಕಣ್ರ. ಇನ್ಮೇಲಾದ್ರೂ ಸರ್ಕಾರದವ್ರು ಕೊಡೋ ಪುಕ್ಸಟ್ಟೆ ನಿರೋಧನ ಯೂಸ್ ಮಾಡ್ರ. ಹೋಗ್ರ 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 ಹೋಗ್ರ. ಏ ಬಂಗಾರಿ, ನನ್ನ ಹತ್ರ ಇಲ್ದೇ ಇರೋದು ಅವನ ಹತ್ರ ಏನಿದೆ ಅದನ್ನಾದ್ರೂ ಹೇಳು, ನಾನು ಅದನ್ನೇ ಮಾಡ್ಸಾಕೊಳ್ತೀನಿ. ಬಾಯ್ ಬಂಗಾರಿ, ಮತ್ತೆ ಭೇಟಿ ಆಗೋಣ. ಏಯ್ ಕಂಡಿದ್ದೀನಿ, ಹೋಗಲೋ ಹೋಗ. ಅವನೇನೋ ಹಾಕೋತಾನಂತೆ. ಏನೋ ಅದು, ಅದೇನ್ ಮಾಡಿಸ್ಕೊಂಡು ಹಾಕೊಳ್ಳೋ ಅಂತದ್ದ. ಯಾವ ಲೋಫರ್ ನನ್ ಮಗನೋ ಅವನು. ಹಲೋ, ಏನೋ ಅವನು. ಅವಾಲ ಮಂಜ ಪತ್ತಾನೆ ಬಿಲ್ಡಪ್ ಕೊಡ್ತಾನೆ. ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತಾನೆ. ಅವನೇನು ಮಾಡ್ನಿಲ್ಲ, ಅದಕ್ಕೆ ನಾನೇ ಮಾಡ್ದೆ ಕಣವ. ಕೊಡ್ತೀನಿ ನೋಡಿ ನಿನ್ಗೆ. ರಾಜಣ್ಣ ನಮಸ್ಕಾರ. ಕೋಚಿನಾಗ ಬಂದ. ಇವನು ಬೇರೆ ಬನ್ನ, ನನ್ನ ಕತೆ ಮುಗಿತು ಇವತ್ತು. ರೀ ರಾಜಣ್ಣ, ಅವನ ಹೆಂಡತಿ ಬಗ್ಗೆ ಏನಾದ್ರು ಸುಳಿವು ಸಿಗ್ತದ್ರೆ? ಏನ್ ಸುಳ್ಳಿ ಬಡ್ಡೆತ್ತದು ಇಷ್ಟು ಬೇಗ ಎಲ್ಲಿ ಸಿಗ್ತದೆ ಸಾ? ನಮಸ್ಕಾರ ಸಾ. ಈ ನನ್ನ ಮಗ ಹೇಳಿದ್ದನ್ನೇ ಹೇಳ್ತಾನೆ. ಸಿಕ್ಕಿದ್ರ ಸಾ? ಏಯ್ ಅವನ್ ಸಿಗೋದಿರ್ಲಿ ಕಣೋ, ಇವಂದು ನಿನ್ ಕತೆನೆ. ಬೆಳಿಗ್ಗೆಯಿಂದ ಅವನ್ ಕತೆ ಕೇಳಿ ಕೇಳಿ ನನ್ ತಲೆ ಕೆಟ್ಟೋಗಿದೆ. ಅದಕ್ಕೆ ಯಾಕೆ ಸಾ ತಲೆ ಕೆಡ್ಸ್ಕೊಳ್ತೀರಾ? ಬಿಟ್ಬಿಡಿ ಸಾ, ನಾನು ತೀರ್ಮಾನ ಮಾಡ್ತೀನಿ. ಕಳಿಸಿ ಕಳಿಸಿ ಅಂತವ್ರು ಇಂಥವ್ರೇ ಸರಿ. ಊಟ ತಿಂಡಿ ಸಂಸಾರಕ್ಕೆಲ್ಲ ಏನ್ ಮಾಡ್ಕೊಂಡಿದ್ಯಪ್ಪ? ಸದ್ಯಕ್ಕೆ ಅವನ ಹೆಂಡತಿ ಮಾಡಿಕೊಂಡಿದ್ದೀನಿ ಸರ್. ಬೇಡ ಬೇಡ, ನಾನೇ ತೀರ್ಮಾನ ಮಾಡ್ತೀನಿ. ನಮಸ್ಕಾರ ಅಣ್ಣ. ಹ್ಞೂ ತಮ್ಮ. ಆಗ್ಲೇ ಹೇಳ್ದಲ್ಲೋ ಈಗ ಅಣ್ಣನ್ ಸರ್ ಹೇಳಿದ್ದು. ಅವನೇ ಸಿಕ್ಕಿದ್ರ ಸರ್ ನಮ್ಮವರು? ಏಯ್ ಸಿಕ್ಕರೆ ಫೋನ್ ಮಾಡ್ತೀನಿ ಹೋಗ. ನಂತ ಫೋನಲ್ಲ ಐತೆ ಸಾ.
ಹಂಗಾರೆ ಹಿಂಗೋ ತಿಳಿಸೋದು? ಸಾ ಇಲ್ಲೇ ಎಲ್ಲ ಅಡ್ಡಾಡ್ತಿರ್ತೀನಿ, ರಾಜಣ್ಣ ಕಳಿಸ್ಬಿಡಿ ಸಾ 2 ಹೆಜ್ಜೆ. ಇಲ್ಲ ಅವ್ರಿಗೆ ಮಾಡಕ್ಕೆ ಕೆಲಸ ತಾನೇ ಏನೈತೆ. ಅಯ್ಯ ನಿನ್ನ ಮಕ್ಕೆ ಹೋಗ. ಸರಿ ಸರ್, ಬರ್ಲತ್ತಮ್ಮ. ಆಯ್ತಣ್ಣ. ರಾಜಣ್ಣ, ಏನು ಅಲ್ಲಿ ಗಂಗಮುಟ್ಟಿ ಅಂಗಡಿ ಹತ್ರ ಇರ್ತೀನಿ, ಬನ್ನಿ 2 ಕಾಫಿ ಕುಡಿ ಅನ್ನೋ ಕಾಸು ನಾನೇ ಕೊಡ್ತೀನಿ. ಕೋತಿನಾಗಂತಂದು ಬೇಕೇ ಬೇಕು, ನ್ಯಾಯ ಬೇಕು. ಬೇಕೇ ಬೇಕು, ನ್ಯಾಯ ಬೇಕು. ಬೇಕೇ ಬೇಕು, ನ್ಯಾಯ ಬೇಕು. ಬೇಕೇ ಬೇಕು. ನ್ಯಾಯ ಬೇಕು. ರೀ ಕರೀರಿ ಆಚೆಗೆ. ನಿಮ್ ಹತ್ರ ಮಾತಾಡೇನು ಪ್ರಯೋಜನ ಇಲ್ಲ, ನಾವು ಅವ್ರ ಹತ್ರನೇ ಮಾತಾಡ್ಬೇಕು. ಇದು 4ನೇ ಸಲ ಈ ತರ ಘಟನೆ ನಡೆದಿರೋದು. ಕಂಪ್ಲೇಂಟ್ ಕೊಟ್ರು ಏನು ಪ್ರಯೋಜನ ಆಗ್ಲಿಲ್ಲ. ಏರಿಯಾದಲ್ಲಿ ಯಾವ ಹೆಣ್ಮಕ್ಳು ಸ್ಕೂಲ್ಗೆ ಹೋಗಲ್ಲ ಅಂತ ಆಟ ಹಿಡಿತಾವೆ. ಹೋಗ್ರಿ, ಸಾಹೇಬರನ್ನ ಕರೀರಿ, ನಾವ್ ಅವ್ರ ಹತ್ರನೇ ಮಾತಾಡ್ಬೇಕು. ಆ ಪೊರ್ಕಿ ನನ್ ಮಕ್ಳು ಸ್ಕೂಲ್ಗೆ ಹೋಗೋ ಹೆಣ್ಮಕ್ಳನ್ನ ಲವ್ ಮಾಡ್ತೀಯಾ, ಕಾಫಿ ಡೇಗ್ ಬರ್ತೀಯಾ, ನಂದಿ ಬೆಟ್ಟಕ್ಕೆ ಹೋಗೋಣ ಅಂತ ಹಿಂಸೆ ಕೊಡ್ತಾ ಇದ್ರೆ ನೀವೇನ್ ಒಳಗ್ ಕುತ್ಕೊಂಡು ಟೌಟ್ ಕೊಡ್ತಿದ್ದೀರಾ? ಆ ಪೊರ್ಕಿಗಳ ಹಿಂಸೆಗೆ ಒಂದ್ ಹೆಣ್ಮಗು ನೇಣ್ ಹಾಕೊಂಡಿದೆ. ನಾವ್ ಕಂಪ್ಲೇಂಟ್ ಕೊಟ್ರು ಏನು ಪ್ರಯೋಜನ ಆಗ್ಲಿಲ್ಲ. ನೀವಾದ್ರೂ ಏನಾದ್ರೂ ಮಾಡಿ ಮೇಡಮ್. ಸರಿ, ನೀವಿನ್ ಹೊರಡಿ, ನಾನ್ ನೋಡ್ಕೋತೀನಿ. ನೀವು ಮಾಡಿರೋ ಪುಣ್ಯದ ಕೆಲ್ಸಕ್ಕೆ ಏರಿಯಾ ಜನ ಸ್ಟೇಷನ್ ಒಳಗ್ ಕಟ್ಟಕ್ಕೆ ಕತ್ತೆ, ದನ, ಎಮ್ಮೆ ಎಲ್ಲ ಹಿಡ್ಕೊಂಡ್ ಬಂದಿದ್ರು. ಹೈಸ್ಕೂಲ್ ಮಕ್ಕಳನ್ನೇ ಟಾರ್ಗೆಟ್ ಮಾಡಿದೀರಾ. ನೀವೇ ಬಂದ್ ಜೀಪ್ ಹತ್ತಿದ್ರೆ ಗೌರ್ಮೆಂಟ್ಗೆ 6 ಬುಲೆಟ್ ಉಳಿಯತ್ತೆ. ನೀವೇ ಬಂದ್ ಹತ್ತುತ್ತೀರಾ ಇಲ್ಲ ನಾನ್ ಹತ್ತಿಸ್ಲಾ? ಮಂಡಿ ಸಾವು ಸೂಡ್ಸದ ಅಪ್ಪ ಅಮ್ಮನ ಮಾತೆ ಕೇಳಲಿಲ್ಲ. ಈ ಪಾಠ ಹೇಳ್ಕೊಟ್ಟಿರೋ ಮೇಷ್ಟ್ರ ಮಾತೆ ನಾವು ಕೇಳಲಿಲ್ಲ. ನಿನ್ ಮಾತ್ ಕೇಳ್ತೀವ ಚಿನ್ನ. ಏಯ್ ವಾಯ್ತಾ ಇರೋ. ಅವೋ ಅಣ್ಣಮ್ಮನಿಗೆ ನಮಸ್ಕಾರ ಮಾಡ್ಕೊಂಬಂದ್ರೆ ನಮ್ಮಿಬ್ರು ಮದುವೆ ಬ್ಯಾಗ್ ನಾದೈತೆ. ಬವ ಮಾಡ್ಕೊಂಬರ. ನಾನ್ ಬರಲ್ಲ, ನೀನ್ ಹೋಗ್ಬಿಟ್ ಬಾ, ನಾನ್ ಇಲ್ಲೇ ಇರ್ತೀನಿ. ಬಾ, ಸುಮ್ನೆ ತಮಾಷೆ ಮಾಡ್ಬೇಡ ಬವ. ಏ ಕೋತಿ, ಅರ್ಥ ಮಾಡ್ಕೊಳ್ಳೋ ಹೆಣ್ಮಕ್ಳ ಪ್ರಾಬ್ಲಮ್ನ ನಾನ್ ದೇವಸ್ಥಾನಕ್ ಬರೋ ಹಾಗಿಲ್ಲ. ಅಯ್ಯೋ ದಡ್ಪಡಿದು ಆಯ್ತು ಇರವ. ಅವೋ ಬೆಂಗಳೂರು ಜನ ಅವ್ರ ಕಣ್ಣು ಏನು ಸರಿಲ್ಲ ಕಣವೋ. ಜೋಪಾನವಾಗಿರ್ಬೇಕು ಕಣವೋ. ನಾ ಬರೋವರೆಗೆ ಈ ಕಂಬ ಹಿಡ್ಕೊಂಡು ನಿಂತ್ಕೊಳ್ಳಿ, ನಾನು ಅಣ್ಣಮ್ಮಂತ ಹೊರ ಕೇಳ್ಕೊಂಡ್ ಬರ್ತೀನಿ. ತಾಯಿ ಅಣ್ಣಮ್ಮ ನಿನ್ನ ಕಣವ. ಈ ಬಡವನ್ ಚೊರ್ಕೋಸಿ ಕರುಣೆ ತೋರ್ಸು ತಾಯಿ. ಎಲ್ಲರೂ ಬೆಂಗಳೂರ್ನ ನಂದು ಅಂತಾರೆ, ಆದ್ರೆ ಬೆಂಗಳೂರ್ನ ಕಾಯ್ತಾರೋ ಗ್ರಾಮ ದೇವತೆ ಕಣವ ನೀನು. ನನ್ನೂರವ ಅಷ್ಟು ಕಾಪಾಡು ತಾಯಿ, ಕಾಪಾಡವೋ, ಕಾಪಾಡು ನಮ್ಮವ್ವ, ಕಾಪಾಡು. ಅವಾ ವಾ ಅಕ್ಕಲ್ಲೊಂದು ಹುಡುಗಿ ನಿಂತಿತ್ತಲ್ಲಿ ನೋಡಿದ್ರ? ಗೊತ್ತಿಲ್ಲ ಕಣಪ್ಪ. ಅಯ್ಯೋ ಅಜ್ಜಿ, ಇಲ್ಲೊಂದು ಹುಡುಗಿ ನಿಂತಿತ್ತಲ್ಲಿ ನೋಡಿದ್ರ? ಕಣಪ್ಪ. ವಾ 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 ಅಣ್ಣ, ಈ ಹುಡುಗಿ ಎಲ್ಲ ನೋಡಿದಿರ? ಗೊತ್ತಿಲ್ಲ ಕಣಪ್ಪ. ಅಣ್ಣ ಈ ಹುಡುಗಿನೆಲ್ಲ ನೋಡಿದ್ರೆ?
ತನಕ ನಾನು ಚೆನ್ನಾಗಿ ನೋಡ್ಕೋತೀಯ ಅಲ್ವಾ? ಈ ದಾಸ ರಿಕ್ಷಾ ಓಡಿಸಿದ್ರು ಕೊನೆವರೆಗೂ ರಿಚ್ ಆಗಿ ಸಾಕ್ತಾನೆ ಕಣವ. ನಡೆಯವ. ಎಲ್ಲೂ ಸಿಗ್ತಾ ಇಲ್ವಲ್ಲ. ಹಾಯ್ ಮಿಸ್ಟರ್ ದಾಸ್. ಅಲ್ಲ ಕಣವ, ನೀನಿಲ್ಲಿ ಈ ವೇಷದಲ್ಲಿ ಈ ಕಸುಬಲ್ಲಿ. ದ ಸೇಮ್ ಓಲ್ಡ್ ನಿನ್ ಹಳೆ ಫ್ರೆಂಡ್. ಮೊಗ್ಗಾಗರಳಿದಾಗ ದೇವ್ರ ಗುಡಿನೂ ಸೇರ್ಲಿಲ್ಲ, ಮುತ್ತೈದೆ ಮುಡಿನೂ ಏರ್ಲಿಲ್ಲ. ಈಗ ಕಾಮುಕರ ಮುತ್ತಿನ ತುತ್ತಾಗಿ ಗೆಜ್ಜೆ ಪೂಜೆಗೆ ರೆಡಿಯಾಗಿರೋ ಮಸಣದ ಹೂವು. ಅವ ಸೆಲ್ಲಲ್ಲಿ ಸಿಲ್ವರ್ ತಟ್ಟೆಲ್ ಉಂಡು ಬದುಕ ಮುಡ್ಬೋದು ಕಣವ. ಈ ಸೆರಗಾಸ ಕಸುಬ್ಗೆ ಯಾಕೆ ಬಂದೆ ತಾಯಿ? ಹಸಿವನ್ನ ನೀಗಿಸ್ಕೊಳ್ಳೋಕೆ ನನಗೆ ಅಂತ ಯಾರಿದ್ದಾರೆ ಹೇಳು? ಫ್ರೆಂಡ್ಸ್ ಅಂತಿದ್ ನೀವು ದೂರ ಆದ್ಮೇಲೆ ನಾನ್ ತಾನೇ ಏನ್ ಮಾಡ್ಲಿ? ಪಾಲಿಗೆ ಬಂದಿದ್ದು ಪಂಚಾಮೃತ. ಬಿಡು ನನ್ನ ಕತೆನ. ಡೋಂಟ್ ವರಿ ದಾಸ, ಶ್ರೇಯನ್ನ ಹುಡ್ಕೋಣ. ನನಗೆ ತಾನೇ ಅವಳನ್ನ ಬಿಟ್ರೆ ಯಾರಿದಾರವ? ಏನಾದ್ರೂ ಮಾಡಿ ಹುಡುಕ್ಲೇಬೇಕಣವ. ದಾಸ, ಬೆಂಗಳೂರಲ್ಲಿ ತಪ್ಪಿಸ್ಕೊಂಡು ಹುಡುಗಿರ್ನ ಮಾಗಡಿ ರೋಡ್ ಮಾಂಸದ ಅಡ್ಡಾಗ್ ಮಾರೋ ಖಜೂರ್ ನನ್ನ ಮಕ್ಕಳು ಇವರು. ತಗೊಳ್ಳೋ, ಈ ಹುಡುಗಿ ಸಿಕ್ಕಿದ್ರೆ ನನಗೆ ಹೇಳು. ತಗೋ ಈ ದುಡ್ಡನ್ನ. ಯೋಚನೆ ಮಾಡಬೇಡ ದಾಸ, ಪೊಲೀಸ್ ಕಂಪ್ಲೇಂಟ್ ಕೊಟ್ಟಾಗಿದೆ. ಅವರು ಹುಡುಕ್ತಾರೆ. ಶ್ರೇಯ ಸಿಕ್ಕೇ ಸಿಗ್ತಾಳೆ. ಡೋಂಟ್ ವರಿ, ಬಾ ಹೋಗೋಣ. ಬೇಡ ಬಿಟ್ಬಿಡಿ ಸರ್, ಇನ್ನೊಂದ್ಸಲ ಹಂಗೆಲ್ಲ ಮಾಡೋದಿಲ್ಲ. ಏಯ್ ಉದ್ಬಿಡ್ತೀನಿ ನೋಡ್ ಮಗನೆ. ಎಲ್ಲ ಮುಗಿಸ್ಕೊಂಡ್ ಬಂದಿದ್ಯಲ್ಲ, ಇನ್ನೇನು ಉಳಿಸಿದ್ಯೋ ಡಾಕ್ ನೀನು? ಬೊಟ್ಟು ನೀನು ಮಾತ್ರ ಸ್ನಾನ ಮಾಡ್ಕೊಂಡು ಬೊಟ್ಟೆ ಇಟ್ಕೊಂಡ್ ಬಂದ್ಬಿಟ್ರೆ ಫ್ರೆಶ್ ಏನೋ ನೀನು. ಏಯ್ ಅವಳಿಗೆ ಯಾಕೋ ಸ್ನಾನ ಮಾಡಿಸಿಲ್ಲ? ಬಡ್ಡಿ ಮಗನೆ, ಸ್ನೇಹ ಅನ್ನೋ ಪದದ ಅರ್ಥ ಗೊತ್ತೇನೋ ನಿನಗೆ? ಹಿಟ್ಟಿಕ್ತವ್ರು ಹಟ್ಟಿ ಇಣುಕ್ ನೋಡೋ ಹಲ್ ಕಟ್ ನನ್ನ ಮಕ್ಕಳು ನೀವು. ಏಯ್ ಕುಲ್ಗೆಟ್ಟವಳೆ, ನೀನಂತವಳಿಂದ ಹೆಣ್ಣು ಜಾತಿಗೆ ಅವಮಾನ ಕಡೆ. ಆ ಮುಕ್ತನಿಗೆ ಮೋಸ ಮಾಡಿದ್ಯಾ? ನಿನ್ಗೊಳ್ಳೆ ಸಾವು ಬರುತ್ತಾ? ಏಯ್ ಲೇಡಿ ಕಾನ್ಸ್ಟೇಬಲ್ ಬರ್ಲಿ ಇರು, ನಿನ್ ಚರ್ಮ ಸುಳಿಸ್ತೀನಿ, ತಲೆ ತಗೋಸ್ಕೊಂಡಿರ್ತೀನಿ. ಇವಳು ಕೊಡಿ ಅಂತ ನನಗೆ ಹೊಡೀರಿ ಸರ್. ವಯಸ್ಕೊಂಬರ ಬಂದೆ. ಸಾಹೇಬ್ರಿಗೆ ಹೆಂಡತಿ ಇನ್ಸಿಡೆಂಟ್ ನೆನಪಾಗಿರ್ಬೇಕು, ಅದಕ್ಕೆ ರುಬ್ತಾವ್ರೆ. ಏಯ್ ನಿಮ್ಮನ್ನೆಲ್ಲ ಫ್ರೆಂಡ್ಸು ಅಂತ ಯಾವ ನಂಬಿಕೆ ಮೇಲೆ ಮನೆ ಒಳಗೆ ಸೇರಿಸ್ಕೊಳ್ಳೋದು? ಕಾಫಿ ಕೇಳ್ಕೊಬಂದು ಕೆಂಬಿಟ್ಟು ಹೋಗ್ಬಿಡ್ತೀರಲ್ಲ ನಾಯಿಗಳ. ಸರ್, ನಾಯಿ ನಿಯತ್ತಿಗೆ ಹೆಸರು, ಅದನ್ನ ಯಾಕೆ ಇವನಿಗೆ ಹೋಲಿಸ್ತಾ ಇದ್ದೀರಾ? ತಾಲಿ ಬಂದ್ ಮಾಡಿ ಹೊಡಿಬೇಡಿ ಸಾ. ಅವ್ನು ನನ್ನ ಫ್ರೆಂಡು ಸಾ. ಏನೋ ಗೊತ್ತಿಲ್ಲ ಕಕ್ಕತ್ತಿನ ಕೆಲಸ ಮಾಡ್ಬಿಟ್ಟವನೇ ಸಾ. ಸುಮ್ಕಿರಪ್ಪ, ಹೊಡಿಬೇಡಿ ಸಾ ಪ್ಲೀಸ್ ಸಾ. ವಿಷಯ ಗೊತ್ತಾಯ್ತಾ ಸಾ? ಏನೋ ಮಡಿಕೇರಿಗೆ 3 ದಿನ ಇದ್ರಂತೆ ಸಾ. ಏನು ಮಾಡಿಲ್ವಂತೆ ಸಾ. ಬರಲಿ ಕರಿತಾವ್ರಿರೋ ಬಂದೆ. ಏನ್ ಸಾ? ಏನ್ ಬಗಳದ ಕೋತೆ? 3 ದಿನ ಮಡಿಕೇರಿಗೆ ಇದ್ರಂತೆ ಸಾ. ಏನು ಮಾಡಿಲ್ವಂತೆ. ಅಯ್ಯಪ್ಪ, ಏಯ್ ಯಾಕೆ ಸಾ? ಗೂಬೆ ನನ್ನ ಮಗನೇ, ಮಡಿಕೇರಿ ವೆದರ್ಗೆ ಮುದ್ಕುರೆ ಸುಮ್ಮನೆ ಇರಲ್ಲ, ಸಿಡಿದು ಹೇಳ್ತಾರೆ ಅಂತಾರಲ್ಲೂ ನೀ ಭಜನೆನ ಮಾಡ್ತಿದ್ದ. ಶೀಲಾ, ಯಾಕಮ್ಮಿ ಹಿಂಗೀಗ ಆಗ್ಬಿಟ್ಟಿದ್ಯಾ? ಕೂದಲೆಲ್ಲ ಕೆದ್ರಕೊಂಡ್ಬಿಟ್ಟಿದ್ಯಲ್ಲ. ನೋಡಿ ಮನೆಗೆ ಹೋನ. ಕಿರಣ ಹೇಳೋಗೋದಲ್ವನ? ಮಡಿಕೇರಿಗೆ ಸಾನೆ ಮಳೆ ಅಂತ ದಿಟ್ಟನ. ಏಯ್ ಬೇಕು ಫಾ, ನಿನ್ನ ಮನೆ ಮೇಲೆ ಜಲಪಾತನೇ ಬೀಳ್ತಾ ಇದೆ, ಮಡಿಕೇರಿ ಮಳೆ ಅಂತೆ. ತೊಲಗ್ರ ಇಲ್ಲಿಂದ. ಸ್ನಾನ ಮಾಡ್ಕೊಳ್ಳಿ. ಮದುವೆ ದೇವಸ್ಥಾನ ಎಲ್ಲೆಲ್ಲಿಂದ ಬರ್ತಾರೋ ನಾಯಿ ನನ್ನ ಮಕ್ಕಳು. ಅಣ್ಣ, ಈ ಹುಡುಗಿನೆಲ್ಲ ನೋಡಿದ್ದಾರೆ? ಗೊತ್ತಿಲ್ಲ ಕಣಪ್ಪ. ನೋಡು ಬಂಗಾರಿ, ನಾನು ಎಲ್ರ ಥರ ಹೊಡಿಯಲ್ಲ ಬಡಿಯಲ್ಲ. ಒಂದು ಐ ಲವ್ ಯು ಅಂತ ಹೇಳ್ಬಿಡು, ಇಲ್ಲ ಅಂದರೆ ನಾನು ಹೇಳ್ಕೊಟ್ಟು ಡೈಲಾಗ್ ಹೇಳ್ಬಿಡು. ಡೈಲಾಗ್: ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ಹೋಗಲು ಯಾಕೆ ಚಿನ್ನ, ಕಷ್ಟ ಆಗ್ತಾ ಇದೆಯಾ? ತಗೋ, ಈಸಿಯಾಗಿರೋದು ಹೇಳ್ಕೊಡ್ತೀನಿ. ಅರಳಿ ಮರದಡಿ ಬೂಡ ತಳಿ ರೋಡೆದಡೆ. ಬಾಲೆ ಬಿಟ್ಬಿಡು ಸುಮ್ನೆ, ಇಲ್ಲ ನನ್ನ ದಾಸ ಬಂದು ನಿನ್ ಬುಡಕ್ ಕೈ ಹಾಕ್ತಾನೆ. ಹೇಳು ಬಂಗಾರಿ, ಹೇಳು ಚಿನ್ನ, ಹೇಳು ಮುದ್ದು, ಹೇಳು ಡಾರ್ಲಿಂಗ್, ಹೇಳು ನನ್ ಲವ್ವೇ, ಹೇಳು ನನ್ ಏಯ್, ಫೈಟ್ ಮಾಡೋದಕ್ಕೆ ಎದುರುಗಡೆ ಫೈಟ್ ಇದ್ರೆ ಅದು ಮಜಾ. ನೀನು ಫೈಟ್ರ್ ಅಲ್ಲ, ಬರೀ ಆಕ್ಟ್ರು.
ಗುಂಡಿಗೆ ಇರೋ ಗಂಡಸನ ಜೊತೆ ಕೂತಾಡ್ರೆ ಗಂಡಸ್ತನಕ್ ಬೆಲೆ. ಕಿಂಡಿಲಿ ಇಣಕ್ ನೋಡೋ ನಿನ್ನಂತ ನನ್ನ ಮಗನ ಜೊತೆ ಹೊಡೆದಾಡಿದ್ರೆ ಗಂಡಸ್ತನಕ್ಕೂ ಬೆಲೆ ಇರಲ್ಲ, ನಿನ್ನಂತವನಿಗೂ ನೆಲೆ ಇರಲ್ಲ. ನೀನೊಬ್ಬ ಡಾನು, ನಿನ್ನ ಇವರೆಲ್ಲ ನಿನಗ್ ಫ್ಯಾನು. ಎಲ್ಲೋಯ್ತೋ ಏನೋ ಬೇಡ. ಲೇ ಕೋತಿನಾಗ ಎಲ್ಲೋ ಹೋಗಿದ್ದ 4 ದಿವಸದಿಂದ ಕಾಣಿಸ್ತಿರ್ಲಿಲ್ಲ ನೀನು. ಬಾ ಕೃಷ್ಣಣ್ಣ, ನಾನು ಹಿಂಸೆ ಬೇಡ. ಯಾಕೆ? ಮೊನ್ನೆ ಕೋತಿ ಹಿಡ್ಕೊಂಡ್ ಬಂದಿನಲ್ಲ, ಅದ್ ತಪ್ಸ್ಕೊಂಡ್ಬಿಟ್ಟು ಅದೆಲ್ಲೋ ನಾಗಮಂಗಲ ತವ ಮುಳ್ಕಟ್ಟಗೈತೆ ಅಂದ್ರು. ಹುಡುಕಿ ಸಾಕಾಗೋಯ್ತು. ಅದ್ರ ಸೆಲೆಗೆಟ್ಟೋಗ ಸಿಕ್ಲೇ ಇಲ್ಲಪ್ಪ, ಕೈ ಕಾಲೆಲ್ಲ ಬಿದ್ದೋಗ್ಬಿಟ್ಟು. ನೀನೇ ನೀರಿಕಕ್ ಹೋಗ್ತಾ ಇದೀಯ? ಗದ್ದಿಗೆ ನೀರ್ ಬಿಡಕ್ ಹೋಗ್ತಾ ಇದೀನಿ ಕಣಲೇ. ಪಂಚೆ ಎತ್ತು ಕೊಟ್ಟಿದ್ದಲ್ಲ ಅದಕ್ಕೆ. ನಮ್ಮ ಮಕ ಮುಚ್ಚ, ಒಳ್ಳೆ ಕೋತ್ ನನ್ ಮಗನ್ ಸವಾಸ ಅದಿಗೆ ಹೋಯ್ತಾವನು, ಮೆದೆಗೆ ಹೋಯ್ತಾವನು. ಅತಿ ಮಧುರ ಶಿಲಾ, ಏ ಶಿಲೆ ಎಲ್ಲೋದ್ಲಿ ಇವಳು? ಲೇ ಅಮ್ಮೆ ಶಿಲೆ, ಚೀಟಿ ಬೇರೆ ಐತಿಲಿ, ನಂಗೆ ಬೇರೆ ಓದಕ್ ಬರಲ್ವೇ. ಲೇ ಮ್ಯಾಕ್ಸೆಟ್ ಮಂಜ ಬರ್ಲ ಇಲ್ಲಿ. ಏನಣ್ಣ? ಇದ್ರಾಗ ಏನದು ಓದೋ? ಮಕ್ಕ ನೋಡ್ತೀವಿ, ಓದೋ. ಅಣ್ಣ ಶೀಲಕ್ಕ ನಿಮ್ ಜೊತೆಲಿ ಇರಲ್ವಂತೆ. ಅದೇ ನಿಮ್ ಫ್ರೆಂಡ್ ಕ್ಯಾಮ್ರಾಮನ್ ಕಿರಣ್ ಇದ್ದಾನಲ್ಲ, ಅವನ ಜೊತೆಲಿ ಇರ್ತೀನಿ ಅಂತ ಬರ್ದಿಕೊಳ್ಳಿ ಪತ್ರದಲ್ಲಿ. ತಗೊಳ್ಳಿ. ಶೀಲಾ, ನಾನೇನು ಅನ್ಯಾಯ ಮಾಡಿದೆ ನಿನಗೆ? ನೀನು ಬಿಟ್ಟಿರೋಕ್ಕಾಗಲ್ಲ ಕಣಮ್ಮಿ ನನಗೆ. ಫೈವ್ ಸ್ಟಾರ್ ಹೋಟ್ಲಲ್ಲಿ ಪುಲ್ಕ ತಿನ್ಬೇಕಾಗಿದ್ದವಳು ಫುಟ್ಪಾತಲ್ಲಿ ಪುಳಿಯೋಗರೆ ತಿಂತಾ ಇದೆಯಾ? ಪಲ್ಲಕ್ಕಿ ಮೇಲೆ ಕೂತ್ಕೊಂಡು ಪಲ್ಲಂಗ ಹಾಸ್ಕೊಂಡು ಪ್ರಸ್ತ ಮಾಡ್ಕೊಳ್ಳೋಣ ಬಾ. ವಾಲೆ ಮಂಜನ್ ಮುಖ ನೋಡಕ್ಕೂ ಅಸಹ್ಯಪ್ಪ. ತಿನ್ನೋ ಟೈಮ್ನಲ್ಲಿ ತಿಪ್ಪೆ ದರ್ಶನ ಬೇಕಿತ್ತಾ? ಏಯ್ ಬಿಟ್ಕೊಡು ಅವಳನ್ನ, ಬಿಟ್ಕೊಡು. ಬಂದ್ರೆ ಕರ್ಕೊಂಡು ಹೋಗೋ, ಇಲ್ಲಾಂದ್ರೆ ಮುಚ್ಕೊಂಡು ಹೋಗಲ್ಲ. ಯಾಕೋ ನನಗೆ ಹಿಂಗೆ ಹಿಂಸೆ ಕೊಡ್ತೀಯಾ? ಇಷ್ಟಾದ್ರೂ ನೀನ್ ಬಿಡಲ್ಲ ಅಲ್ವಾ? ಏ ವಾಲೆ ಮಂಜ, ನೆಕ್ಸ್ಟ್ ಟೈಮ್ ಏನಾದ್ರೂ ನಮ್ ತಂಟೆಗ್ ಬಂದ್ರೆ ಯಾವ ಜಾಗ ಅಂತಾನೂ ನೋಡಲ್ಲ, ಪೂರ್ತಿ ಬಟ್ಟೆ ಬಿಚ್ಚಿ ನಿನ್ನ ಮುಂದೆನೆ ದಾಸನ್ ಜೊತೆ ಮಲಗ್ತೀನಿ. ಆವಾಗ ಹೇಗೋ ನಾನು ಲವ್ ಮಾಡ್ತೀಯಾ? ನೀನ್ ಅದ್ ಹೇಗ ಅವನ ಜೊತೆ ಮಲಗ್ತೀಯೋ ನಾನು ನೋಡ್ತೀನಿ. ಲೇ ಅಕ್ಕಿ ಪುಟ್ಟ ಕಂಡಿವ್ನಿ ಸದ್ಯ ಈ ಸರಿ ಸಮ್ಮಿಶ್ರ ಸರ್ಕಾರ ಬರ್ಲಿಲ್ಲ. ಲೇ ಯಾವನ್ ಬಂದ್ರೇನೋ ನಾವು ಗೇಯದು ತಪ್ಪುತ್ತಾ? ಇಲ್ಲ. ಮೊನ್ನೆ ಎಲೆಕ್ಷನ್ ನಲ್ಲಿ ಯಾವನ ಎಣ್ಣೆ ಕೊಟ್ಟ ಕುಡ್ದೆ 4 ದಿನ ಕೆರೆಗೂ ಮನೆಗೂ ತಿರುಗಿತ ಆಯ್ತು. ನನ್ನ ಮಕ್ಕಳು ಕೆರೆ ತವನೆ ಮಲಿಕಳತ್ತಾನೆ. ಲೇ ಎಳೆ ಹುಡುಗರಿಗೆ ಹಳೆ ಆಂಟಿ ಇಷ್ಟ ಅನ್ನಂಗಾಯ್ತು ನೀ ಹೇಳಿದ್ದು. ಕೊಡೋರು ಏನು ಒರಿಜಿನಲ್ ಆಗಿ ಕೊಡ್ತಾರೆ, ನೀವು ಮಾನ್ಗೆಟ್ ನನ್ನ ಮಕ್ಳು ಕಣ್ತಕೋ. ಲೇ ಮುಂದಿನ ಸಲ ಬರ್ಲಿ ಅವರು, ಸರಿಯಾಗಿ ಮಾಡ್ತೀನಿ ಅವ್ರಿಗೆ. ಓಹೋ ಏನ್ ಮಾಡ್ತೀಯಾ? ಒರಿಜಿನಲ್ ಕೇಳ್ತೀನಿ. ತೂ ಮುಂಡದೆ, ನೀವು ಬದ್ಲಾಗಲ್ಲ, ಅವ್ರು ನೆಟ್ಕಾಗಲ್ಲ, ಜೈಲಲ್ಲಿ ಕಾಟ ನಮ್ಗೆ ತಪ್ಪಿದ್ದಲ್ಲ. ಓಹೋ ಬತ್ತಾವ್ ನೋಡು ಧರ್ಮಪತ್ನ. ಹಂಗಂದ್ರೇನಾ? ನೀನು TCH ಮಾಡಿ ಕೆಲ್ಸ ಇಲ್ದೆ ಅಲಿತಾ ಇಲ್ವಾ ಹಂಗೆ. ಲೇ ಗಂಡನಿಗಾಗಿ ಜೀವ ಕೊಡೋಳು ಧರ್ಮಪತ್ನಿ, ಹೆಂಡತಿಗಾಗಿ ಜೀವ ಕೊಡೋನು ಧರ್ಮಪತ್ನ. ಕೆಲಸ ಸಿಗದ TCH ಇವತ್ತಿನ ಪೇಪರ್ ಅಲ್ಲಿ ಏನ್ ವಿಶೇಷ ಐತೆ ಓದಿ ಹೇಳಯ್ಯ. ಹೋದ್ ತಿಂಗಳು 5ನೇ ತಾರೀಕು ಪೇಪರು, ಇವತ್ತು ಓದ್ತಾ ಕೂತಿದ್ದೀನಿ. ಬಾಬಣ್ಣ ಟೀ ಕೊಡು. ಇದೇನ್ಲ ನಾಗ ಎಂಟ್ರ ಫೋಟೋನ್ ಕುತ್ಕೆ ಮೇಲೆ ಹಾಕೊಂಡ್ ತಿರುಗ್ತಾ ಇದೆಯಲ್ಲೋ? ಮನೇಲಂತೂ ಇಲ್ಲ, ಮೈ ಮೇಗಾರು ಇರ್ಲಿ ಅಂತನಾ? ಪೇಪರ್ಗೆ ಹಾಕ್ಸ ಕಾಸಿಲ್ಲ.
ಯಾರನ್ನ ಕಂಡ್ರೆ ಹೇಳಿ ಅಂತ. ಸರಿ ಬಿಡು, ನಿನಗೆಲ್ಲ ಭ್ರಾಂತ ಕಣ. ಲೇ, ದೊಡ್ಡವ್ರು ಹೇಳವ್ರೆ ಕಳ್ಕೊಂಡಿದ್ದನ್ನ ಹುಡುಕ್ಬೇಡ, ಕೆರ್ಕೊಂಡಿದ್ದನ್ನ ಹೇಳ್ಬೇಡ ಅಂತ. ನಡಿಯೋರು ಎಡೋದೇ ಇರ್ತಾರ, ಬತ್ತಾಳೆ ಬಿಡು. ಇದು ಎಡವಿರೋದಲ್ಲ, ಬಿದ್ದಿರೋದು. ಬೇತೂರಿ ಎಲ್ಲೋಗವಳೋ ಏನೋ, ಕರ್ಕೊಂಡೋದವನು ಮತ್ತೆ ವಾಪಸ್ ಕರ್ಕ ಬರ್ತಾನೇನ್ಲ. ಅದಕ್ಕೆ ಹೇಳೋದು ಕೆಟ್ಟ ಫ್ರೆಂಡ್ಸ್ಗಳನ್ನ ಮನೆ ಒಳಗೆ ಸೇರಿಸಬಾರ್ದು ಅಂತ. ಅವ್ರನ್ನ ಬೈದ್ರೆ ನಂಗೆ ಕೋಪ ಬರ್ತದ. ಓ, ನೀನ್ ಹೇಳ್ದಂಗ ಅವಳು ಕೇಳಂಗಿದ್ದಿದ್ರೆ ಇನ್ನು ಶಾನೆ ಆಡ್ತಾ ಇದ್ದೆ ನೀನು. ಅಷ್ಟೇ, ಈಗ ಗಪ್ಟಿ ನನಗೆ ಬೇಡ, ನೀನೇ ಕುಡ್ಕೋ. ಯಾವನಿಗೆ ಬೇಕು? ನನ್ನ ಹೆಂಡತಿ ಬರ್ಲಿ, ಅವಳ ಕೈಲಿ ನಿಮ್ಮ ಕೂಗಿಸ್ತೀನಿ. ಇವ್ರಪ್ಪ ಯಾರು ಅಂತ ಇವನ್ಗೆ ಗೊತ್ತಿಲ್ಲ. ಲೇ, ದತ್ತುರಿ ಮುಂಡೇರ್ನ ಬೇತುರಿ ಅಂದೆ ಗರ್ತೇನ ಕಾಯ್ತದ, ಹೋಗಲೇ. ಚಿನ್ನು, ಈ ಉಂಗ್ರ ನಿನಗಿಷ್ಟ ಆಯ್ತಾ? ತುಂಬ ಇಷ್ಟ ಆಯ್ತು. ಆದರೆ ಯಾಕೋ ಇದೆಲ್ಲ ತಪ್ಪು ಅಂತ ಅನ್ನಿಸ್ತಾ ಇದೆ ನನಗೆ. ಈ ದೇಶದಲ್ಲಿ ಶ್ರೀಮಂತಿಕೆ ಅನ್ನೋದು ಎಲ್ಲವನ್ನ ಬಯಸುತ್ತೆ, ಮರೆಸುತ್ತೆ. ಇರ್ಬೋದು, ನೀವು ಹೀಗೆ ಮಾಡ್ತಿರೋದು ಸ್ನೇಹಕ್ಕೆ ದ್ರೋಹ ಮಾಡ್ದಂಗಾಗಲ್ವಾ? ಖಂಡಿತ ಇಲ್ಲ. ಹೆಣ್ಣಿನ ಸೌಂದರ್ಯ ಮತ್ತು ಕಾಮದ ಮುಂದೆ ಈ ಜಗತ್ನಲ್ಲಿ ಸ್ನೇಹ ಮತ್ತು ಪ್ರೀತಿ ಎಲ್ಲ ಕುರುಡು. ಇದು ಸೌಂದರ್ಯ ಸಮರ, ಗೆದ್ದವನೇ ಅಮರ. ಅಣ್ಣ, ಇವನ್ನೆಲ್ಲ ನೋಡಿದ್ರ? ಗೊತ್ತಿಲ್ಲ, ಹೋಗ್ರಿ ಹೋಗ್ರಿ ಹೋಗ್ರಿ. ಆಟೋಣ, ಇವನ್ನೆಲ್ಲ ನೋಡ್ದ? ಇವ್ರ ಗೊತ್ತಿಲ್ಲ ಗುರುವೆ. ಅಮ್ಮ, ಅಮ್ಮ, ಯಾಕಮ್ಮಿ ಹಿಂಗ್ ಮಾಡ್ಬಿಟ್ಟೆ? ನಾನು ಚೆನ್ನಾಗಿ ನೋಡ್ಕೊತಾ ಇರ್ಲಿಲ್ವಾ? ನಾನು ಎಷ್ಟು ಪ್ರೀತಿ ಮಾಡ್ತೀನಿ ಗೊತ್ತಾ? ಹೊಟ್ಟೆಗೆ ಬಂದು ಕೇಳಿ ಯಾರನ್ನ ಬೇಕಾದ್ರೆ. ಗಂಗೆ ಅಂತೇಳು 3 ಸಲ ತೇಲಿಸ್ತಾಳೆ, ಅದಕ್ಕೆ ನಾನು ಕ್ಷಮಿಸ್ದೆ. ಈಗಲೂ ಬಾಳ್ ತೋರ್ಸೋಣ. ಈ ಅಂಗಡಿಯರೆಲ್ಲ ಆಡ್ಕಣ ಮಾಡ್ಬಿಟ್ಟಲ್ಲ ಅಮ್ಮಿ. ನಂಗೆ ಒಟ್ಟಿಗಿಲ್ಲ ಅಂದ್ರೂ ನಿಂಗೆ ತಂದಾಗ್ತಾ ಇದ್ನಲ್ಲೇ. ಊರಾಗೆಲ್ಲ ಆಡ್ಕೋತಾರೆ ಕಡೆ. ಮಾನಕ್ಕೋಸ್ಕರ ಪ್ರಾಣ ಕೊಡೋ ಜನ ನಾವು. ಪ್ರಾಣ ಸಹಿತ ಅಂತ ನಂಬಿದ್ದೆ, ಬೆನ್ನಿಗೆ ಚೂರಿ ಹಾಕ್ಬಿಟ್ಟ ಪಡ್ಡಿ ಮಗ. ಹೊಟ್ಟೆಗೆ ಬಂದು ಎಲ್ಲಾರನ್ನು ಕೇಳು, ನಾನು ನಿನ್ನ ಎಷ್ಟು ಪ್ರೀತಿ ಮಾಡ್ತೀನಿ ಅಂತ. ಯಾಕೆ ಹೇಗೆ ಮಾಡ್ಬಿಟ್ಟೆ? ಶೀಲಾ, ಯಾಕೆ ಹೇಗೆ ಮಾಡ್ಬಿಟ್ಟೆ? ಏನಾಯ್ತು? ಪೊಲೀಸಪ್ಪ, ಯಾರಿವ್ರು? ಅಣ್ಣ ಪೊಲೀಸ ಮಕ್ಕ ನೋಡ್ತೀನಿ ಒಂಚೂರು ತೆಗೆಯೋಣ. ಮಕ್ಕ ನೋಡ್ಬೇಕು, ಮಕ್ಕ ನೋಡ್ಬೇಕು, ನಾನು ಅಣ್ಣ ಮಕ್ಕ ನೋಡ್ಬೇಕು. ಒಂದೇ ಒಂದ್ಸರಿ ನೋಡ್ತೀನಿ, ಯಾರು ಗೊತ್ತಿಲ್ಲ. ಎಲ್ಲ ಹೋಗಿ
ರೂಮ್ ಕಟ್ಬಿಡಿ. ಹೋಗಿ ಹೋಗಿ, ನಿಮ್ಗೆ ಹೇಳಿದ್ದು ಹೋಗಿ. ಹೋಗ್ರಿ, ಹೋಗಿ ಸುಮ್ಮನೆ. ಅಣ್ಣ ನಿಮ್ ಕೆಲಸ ನೋಡ್ಕೊಳ್ಳಿ. ಹೋಗಿ. ನಾನು ಹೊಡಿಬೇಡಿ ಸಾ, ಅವ್ನು ನನ್ನ ಫ್ರೆಂಡು ಸಾ. ಅಣ್ಣ ಶೀಲಕ ನಿಮ್ ಜೊತೆಲಿ ಇರಲ್ವಂತೆ. ಅದೇ ನಿಮ್ ಫ್ರೆಂಡ್ ಕ್ಯಾಮ್ರಾಮನ್ ಕಿರಣ್ ಇದ್ದಾನಲ್ಲ, ಅವನ ಜೊತೆಲಿ ಇರ್ತೀನಿ ಅಂತ ಬರ್ದಿಕೊಳ್ಳಿ ಪತ್ರದಲ್ಲಿ. ನಡಿಯೋರು ಎಡೋದೇ ಇರ್ತಾರ, ಬತ್ತೊಳ ಬಿಡು. ಇದು ಎಡವಿರೋದಲ್ಲ, ಬಿದ್ದಿರೋದು. ಬೇತೂರಿ ಎಲ್ಲೋಗವಳೋ ಏನೋ ಗೊತ್ತಿಲ್ಲ. ಹೋಗ್ರಿ ಹೋಗ್ರಿ ಹೋಗ್ರಿ. ಇಷ್ಟಾದ ಮೇಲೆ ನಾನು ಸುಮ್ಮನಿರ್ಬೇಕಾ? ನನ್ನ ಜೀವನಕ್ಕೆ ಜೀವಾಗಿದ್ದ ಆಟನ ಸುಟ್ಟಾಕಿದ್ರು. ನನ್ನಟ್ಟಿನ ಕೆಡುವುದ್ರು. ಇದಕ್ಕೆಲ್ಲ ಕಾರಣ ನಾವಿಬ್ರು ಮದುವೆ ಆಗದಿರೋದು. ನಿಮ್ಮಂತ ಹೆಣ್ಣು ಪಿರುತಿ ಅಂತ ಅದೆಷ್ಟು ಜನ ಗಂಡೆಗಳನ್ನ ಹಾಳು ಮಾಡಿದಿರವ. ನಿನ್ನಂತ ಹೆಣ್ಣು ಜಗತ್ತಲ್ಲಿ ಯಾವ ಗಂಡಿಗೂ ಸಿಗೋದು ಬೇಡ ಕಣವ. ನಾನ್ ಬೇಡ ಬೇಡ ಅಂದ್ರು ಬೇಕು ಬೇಕು ಅಂತ ಹಿಂದೆ ಬಿದ್ದವನು ನೀನು. ನಿನ್ ಯೋಗ್ಯತೆ ಏನು ಅಂತ ನಮಗ್ ಗೊತ್ತಿಲ್ವಾ? ಹೋಗಲ್ಲ. ನಾನು ಬಿಟ್ಟು ಹೋಗ್ಬೇಡ ಕಣವ. ನಿನ್ ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ ತಾಯಿ. ನನಗೂ ನಿನ್ನನ್ನು ಬಿಟ್ರಿ ಇನ್ಯಾರು ಇಲ್ಲ ಕಣವ. ಹೋಗೋಲೆ ಹೋಗೋ. ಕೆಲವು ಭಿನ್ನಾಭಿಪ್ರಾಯಗಳಿಂದ ಪ್ರೀತಿ ಹುಟ್ಟುತ್ತದೆ. ಅದೇ ಭಿನ್ನಾಭಿಪ್ರಾಯಗಳು ಪ್ರೀತಿನ ದೂರನೂ ಮಾಡುತ್ತೆ. ನಿನಗ್ ಸೂಟ್ ಆಗುವಂತ ಹೊಸ ಟಿಪಿಕಲ್ ಡ್ರೆಸ್ ತಂದಿದ್ದೀನಿ. ಇದು ನನ್ ಬರ್ತ್ಡೇ ಗಿಫ್ಟ್. ತಗೋ ಹಾಕೋ. ಓ, ಈರುಳ್ಳಿ ಚೀಲ ಶರ್ಟ್. ಇವಾಗ ಇದೇ ಫ್ಯಾಷನ್ ಗೊತ್ತಾ? ಇದನ್ನ ಈಗ ಹಾಕಲ್ಲ ಕಣವು. ನಿಮ್ ನೆನಪಿಗೋಸ್ಕರ ಇಟ್ಕೊಂಡಿರ್ತೀನಿ ಹೇಳಿ.